Brought to you by Vigor, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. Co-sponsored by Saptagiri NPS University. ಇದು ಲೈಂಗಿಕ ಇನ್ಫ್ಯಾಕ್ಟ್ ಪ್ರಜ್ವಲ್ ವಿರುದ್ಧ ಲೈಂಗಿಕ ದೌರ್ಜನ್ಯ ಆರೋಪ ಕೇಸ್ ಸಂಬಂಧಪಟ್ಟಂತೆ ಅಪ್ಡೇಟ್ಸ್ಗಳು ಬರ್ತಾ ಇದೆ. ಲೈಂಗಿಕ ದೌರ್ಜನ್ಯ ಆರೋಪ ಕೇಸ್ಗೆ ದೂರು ನೀಡಲು ಸಹಾಯವಾಣಿ ತೆರೆದಿದ್ದ SIT ಈಗ 30ಕ್ಕೂ ಹೆಚ್ಚು ಕರೆಗಳು ಬಂದಿದೆ. ಸಹಾಯವಾಣಿ ತೆರೆದಿದ್ದ SITಗೆ ಇನ್ಫ್ಯಾಕ್ಟ್ ಈಗ 30ಕ್ಕೂ ಹೆಚ್ಚು ಕರೆಗಳು ಬಂದಿದೆ. ದೌರ್ಜನ್ಯ ಸಂಬಂಧ 30ಕ್ಕೂ ಹೆಚ್ಚು ಸಂತ್ರಸ್ತೆಯರಿಂದ ಕರೆ ಮಾಡಲಾಗಿದೆ. ಕರೆ ಮಾಡಿದರೂ ದೂರು ನೀಡದೇ ಇರೋ ಸಂತ್ರಸ್ತೆಯರು ಹೆಲ್ಪ್ಲೈನ್ ಸಂಪರ್ಕ ಮಾಡಲು ಮತ್ತೊಮ್ಮೆ SIT ಈಗ ಮನವಿ ಮಾಡ್ತಾ ಇದೆ. ಈಗಾಗಲೇ ನಂಬರ್ಗಳನ್ನು ಕೂಡ ನೀಡಲಾಗಿದೆ. ಇನ್ಫ್ಯಾಕ್ಟ್ 6360938947 ಈ ನಂಬರ್ಗೆ ಸಂಪರ್ಕ ಮಾಡಿ ಅಂತ ಇನ್ಫ್ಯಾಕ್ಟ್ ಸಂತ್ರಸ್ತೆಯರಿಗೆ ಮನವಿ ಕೂಡ ಮಾಡ್ತಾ ಇದೆ. ಮಾಹಿತಿ ಸಂಗ್ರಹಿಸಲು ನಾವು ಸಿದ್ಧರಿದ್ದೇವೆ ಅಂತ SIT ಹೇಳ್ತಾ ಇದೆ. ಗುರುತು ಮಾಹಿತಿಯನ್ನು ಗೌಪ್ಯವಾಗಿಡ್ತೇವೆ ಅಂತ ಭರವಸೆ ಕೂಡ ನೀಡಲಾಗಿದೆ. ನೇರವಾಗಿ SIT ಅಧಿಕಾರಿಗಳನ್ನು ಸಂಪರ್ಕಿಸಬಹುದು. ಈಗಾಗಲೇ ಪ್ರಜ್ವಲ್ ವಿರುದ್ಧ ದಾಖಲಾಗಿರುವಂಥ 3 ಪ್ರಕರಣಗಳು ಸಂಬಂಧಪಟ್ಟಂತೆ ತನಿಖೆ ನಡೀತಾ ಇದೆ. ಹೆಲ್ಪ್ಲೈನ್ ಮೂಲಕ ದಾಖಲಾಗುವಂಥ ಹೇಳಿಕೆಯನ್ನು ಕೂಡ ಈಗ SIT ಪರಿಗಣಿಸ್ತಾ ಇದೆ. ಇನ್ನು HD ರೇವಣ್ಣ ವಿರುದ್ಧ ಮಹಿಳೆ ಕಿಡ್ನಾಪ್ ಕೇಸ್ಗೆ ಸಂಬಂಧಪಟ್ಟಂತೆ ಹೊಸ ಟ್ವಿಸ್ಟ್ ಸಿಗ್ತಾ ಇದ್ದಾಗ ಅಜಿತ್ ವಿಚಾರಣೆ ಮಾಡಿದರೆ ಪ್ರಕರಣಕ್ಕೆ ಈಗ ಸ್ಫೋಟಕವಾದಂಥ ತಿರುವು ಸಿಗುತ್ತೆ. ರೇವಣ್ಣ ವಿರುದ್ಧ ಈಗಾಗಲೇ ಮಹಿಳೆ ಕಿಡ್ನಾಪ್ ಕೇಸ್ ಏನಿದೆ ಅದಕ್ಕೆ ಸಂಬಂಧಪಟ್ಟಂತೆ ಅಪ್ಡೇಟ್ಸ್ಗಳು ಬರ್ತಾ ಇದೆ. ಅಜಿತ್ ವಿಚಾರಣೆ ಮಾಡಿದರೆ ಪ್ರಕರಣಕ್ಕೆ ಸ್ಫೋಟಕ ತಿರುವು ಸಿಗುತ್ತೆ ಅಂತ ಹೇಳಲಾಗ್ತದೆ. ಯಾರಿದ್ದು ಅಜಿತ್ ಅಂತ ಕೇಳಿದ್ರೆ ಈಗ ಭವಾನಿಯವರ ಕಾರ್ ಡ್ರೈವರ್ ಅಂತ ಹೇಳಲಾಗ್ತಾ ಇದೆ. ಸಂತ್ರಸ್ತೆಯ ವಿಡಿಯೋ ಮಾಡಿ ರಿಲೀಸ್ ಮಾಡಿದ್ದು ಅಜಿತ್ ಅನ್ನುವಂಥ ಮಾತುಗಳು ಕೂಡ ಈಗ ಕೇಳಿಬರ್ತಾ ಇದೆ. ಸಂತ್ರಸ್ತೆ ವಿಡಿಯೋ ವೈರಲ್ ಮಾಡಿದ್ರ ಬಗ್ಗೆ ತನಿಖೆ ಆಗ್ತಾ ಇದೆ. ಹೀಗಾಗಿ ವಿಚಾರಣೆಗೆ ಹಾಜರಾಗಲು ಅಜಿತ್ಗೆ SIT ನೋಟಿಸನ್ನು ಕೂಡ ಈಗಾಗಲೇ ನೀಡಿದೆ. ಆದರೆ ಹಾಜರಾಗ್ತಾರಾ ಅಥವಾ ಬೇರೆ ಬೇರೆ ಕಾನೂನಾತ್ಮಕ ಕ್ರಮಗಳನ್ನು ಅವರು ಕೈಗೊಳ್ತಾರಾ ನೋಡಬೇಕು. ಪ್ರಾಥಮಿಕ ತನಿಖೆ ವೇಳೆ ವಿಡಿಯೋ ಮಾಡಿರೋ ಬಗ್ಗೆ ಮಾಹಿತಿ ಲಭ್ಯವಾಗ್ತಾ ಇದೆ. IPC ಸೆಕ್ಷನ್ 120B ಅಡಿಯಲ್ಲಿ ತನಿಖೆಗೆ SIT ಸಿದ್ಧತೆಯನ್ನು ಮಾಡಿಕೊಂಡಿದೆ. ವಿಡಿಯೋ ವೇಳೆ ಮಹಿಳೆ ಮೇಲೆ ಹಲ್ಲೆ ಮತ್ತು ಬೇರೆ ಬೇರೆ ಕೃತ್ಯಗಳು ಮಾಡಿರುವಂಥ ಅನುಮಾನ ಇದೆ. ಚಾಲಕ ಅಜಿತ್ಗಾಗಿ ಪೊಲೀಸರಿಂದ ಈಗ ತೀವ್ರ ಹುಡುಕಾಟ ಕೂಡ ನಡೀತಾ ಇದೆ. ಅಥವಾ ಎಲ್ಲಿದ್ದಾನೆ, ಹೇಗೆ ಕರ್ಕೊಂಬರೋದು, ಇದೆಲ್ಲ ಲೆಕ್ಕಾಚಾರ ನಡೀತಾ ಇದೆ. ಭವಾನಿ ಕಾರು ಚಾಲಕ ಅಂತ ಹೇಳಲಾಗ್ತಾ ಇದೆ. ಒಟ್ಟಿನಲ್ಲಿ ಒಂದು ಪ್ರಕರಣ ಇದೆ, ಪ್ರಜ್ವಲ್ ರೇವಣ್ಣ ಪ್ರಕರಣ ಒಂದು ಕಡೆ ಆದರೆ HD ರೇವಣ್ಣ ವಿರುದ್ಧ ಈಗಾಗಲೇ ಕಿಡ್ನ್ಯಾಪ್ ಕೇಸ್ ಇದೆ. ಆ ಕಿಡ್ನ್ಯಾಪ್ ಕೇಸ್ಗೆ ಸಂಬಂಧಪಟ್ಟಂತೆ ಅಜಿತ್ ವಿರುದ್ಧ ಇನ್ಫ್ಯಾಕ್ಟ್ ಕೇಸ್ ಕೂಡ ದಾಖಲಾಗಿದೆ. ಅಜಿತನ್ನು ಬಂಧಿಸೋದಕ್ಕೆ ವಶಕ್ಕೆ ಪಡೆಯುವ ನಿಟ್ಟಿನಲ್ಲಿ SIT ಅಧಿಕಾರಿಗಳು ಕೂಡ ಸಾಕಷ್ಟು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಯಾಕೆಂದರೆ ಸಂತ್ರಸ್ತೆಯ ವಿಡಿಯೋವನ್ನು ರೆಕಾರ್ಡ್ ಮಾಡಿ ಅದನ್ನು ವೈರಲ್ ಮಾಡಿದ್ದು ಅಜಿತ್ ಅಂತ ಈಗ ಆರೋಪ ಕೇಳಿಬಂದಿದೆ. Brought to you by Vigor, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. Co-sponsored by Saptagiri NPS University.